ಆಪ್ಕಿ ಅದಾಲತ್ನಲ್ಲಿ ರಾಣಿ ಮುಖರ್ಜಿ ಮೇಲಿರುವ ಆರೋಪವೆಂದರೆ ಇವರು ಸೈಲೆಂಟ್ ಆಗಿ ಇದ್ದುಕೊಂಡೇ ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡುತ್ತಾರೆ ಎಂಬುದು. ರಾಣಿ ಅವರೇ, ನೀವು ಏನು ಹೇಳ್ದೆ, ಚೋರಿ ಚೋರಿ ಚುಪ್ಕೆ ಚುಪ್ಕೆ ಎಂಥ ವಿವಾದ ಮಾಡ್ಕೋತೀರಾ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಜನ ಹೇಳ್ತಾರೆ ಕ್ವೀನ್ ಆಫ್ ಕಾಂಟ್ರವರ್ಸಿ ಇವರು ಅಂತ. ಹೌದಾ? ಗೊತ್ತಿರ್ಲಿಲ್ಲ. ನೀವು ಹೇಳುವಷ್ಟೇ ಇನ್ನೋಸೆಂಟಾ ನೀವು? ಹೌದೌದು, ಖಂಡಿತ ಖಂಡಿತ. ನಾನು ಐ ಆಮ್ ವೆರಿ ಪ್ರೌಡ್ ಆಫ್ ದ ವೇ ಐ ಆಮ್, ದ ವೇ ಐ ಹ್ಯಾವ್ ಬೀನ್ ಬಾರ್ನ್ ಅಂಡ್ ಬಾಟ್ ಅಪ್ ಬೈ ಮೈ ಪೇರೆಂಟ್ಸ್. ನನ್ಗೊಂದು ಒಳ್ಳೆ ಸಂಸ್ಕಾರ ಕೊಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ. ಆ್ಯಂಡ್ ನಾನು ತುಂಬ ಪ್ರೌಡಾಗಿ ನಾನು ಹೇಳ್ಬೋದು ಕಾನ್ಫಿಡೆಂಟ್ಲಿ ದಟ್ ಐ ಆಮ್ ಎ ವೆರಿ ಗುಡ್ ಗರ್ಲ್. ಓಕೆ, ಈ ಗುಡ್ ಗರ್ಲ್ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಮತ್ತೆ ಮ್ಯಾಗಝಿನ್ನಲ್ಲಿ ಏನೇನ್ ಬರ್ದಿದ್ದಾರೆ ಅಂತ ನಾನೊಂದ್ಸಲ ನಿಮ್ಗೆ ಓದ್ ಹೇಳ್ತೀನಿ. ಅಭಿಷೇಕ್ ಬಚ್ಚನ್ ನಿಮ್ಮನ್ನ ಅವ್ರ ಮದುವೆ ಕರೀಲಿಲ್ಲ ಅಂತ ಅವ್ರ ಮೇಲೆ ನೀವು ಸಿಟ್ ಮಾಡ್ಕೊಂಡಿದ್ದೀರಾ. ಇದೇನೊಂದು ಟಾಪಿಕ್ ಆಗಿಲ್ಲ, ಯಾಕೆಂದ್ರೆ ಮದ್ವೆ ಕರೆಯೋದೇನಿರುತ್ತಲ್ಲ, ಯಾರು ಮದ್ವೆ ಆಗ್ತಿದಾರಲ್ಲ ಅವ್ರ ಡಿಸಿಷನ್ ಆಗಿರುತ್ತೆ ಅದು. ಅದರಿಂದ ಬೇರೆಯವ್ರಿಗೆ ಬೇಜಾರಾಯ್ತು ಅಂದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ ಹೇಳಿ? ಅಭಿಷೇಕ್ ಬಚ್ಚನ್ ಬಗ್ಗೆ ಮತ್ತೊಂದು ವಿಚಾರ ಬರೀತಾರೆ. ಹಡಿಪ್ಪಾನಲ್ಲಿ ಅಭಿಷೇಕ್ ಅವ್ರು ಇರ್ಬೇಕಾಗಿತ್ತು ಶಾಹಿದ್ ಕಪೂರ್ ಅವರ ಬದಲಿಗೆ. ಇಲ್ಲ ಇಲ್ಲ, ಇದು ಖಂಡಿತ ಐಶ್ವರ್ಯ ರೈ ಅವರು ಅಬ್ಜೆಕ್ಟ್ ಇಲ್ಲ ಮಾಡ್ತಾರೆ. ಇಲ್ಲ, ಖಂಡಿತ ತಪ್ಪಿದು. ಶಾಹಿದ್ ಆಗಿದ್ರು ಫಸ್ಟ್ ಚಾಯ್ಸ್ ಫಿಲ್ಮ್ಗೋಸ್ಕರ ಶಾಹಿದ್ ಕಪೂರ್, ಮತ್ ಅವರೇನೆ ಸಿನಿಮಾ ಮಾಡಿದ್ರು. ಆ ಥರ ಏನೂ ವಿಷಯ ಅಲ್ಲ. ಇದಕ್ಕೆ ಕಾರಣ ಏನಂದ್ರೆ ಶುರುವಿಂದ ಅಭಿಷೇಕ್ ಅವರ ಜೊತೆಗೆ ನಿಮ್ಮ ಹೆಸರು ತಳಕ್ ಹಾಕೊಂಡಿದೆ. ಹಾ, ನೋ ಪ್ರಾಬ್ಲಮ್. ನಮ್ ಹೆಸರು ಎಲ್ಲಾರ್ ಜೊತೆ ತಗೋತಾ ಇರ್ತಾರೆ, ಆದ್ರೆ ದೇವ್ರೇನು ಇಚ್ಛೆ ಪಟ್ಟಿ ಅನ್ನಲ್ಲ, ಅವ್ರು ಬಂದ್ರೆ ಸಾಕು. ಅದು ಅವನೇನ್ ಇಷ್ಟಪಡ್ತಾನಲ್ಲ ಅದೇ ಆಗುತ್ತೆ. ಆದ್ರೆ ಅಭಿಷೇಕ್ ಇದ್ದಾರಲ್ಲ, ಅವ್ರು ಒಳ್ಳೆ ಕೋ ಆಕ್ಟರು, ಮತ್ತೆ ಅವ್ರ ಜೊತೆ ನಾನು ತುಂಬಾ ಒಳ್ಳೆ ಸಿನಿಮಾಗಳು ಮಾಡಿದೀನಿ. ಮತ್ತೆ ಜನರು ನಮ್ ಪೇರ್ ಇದೆಯಲ್ಲ ಅದನ್ನ ತುಂಬಾ ಇಷ್ಟಪಟ್ರು ಕೂಡ, ಮತ್ತೆ ಹೊಗಳಿದ್ದಾರೆ. ಮತ್ತೆ ದೇರ್ ಆಲ್ ವೆರಿ ವೆರಿ ಮೆಮೊರೇಬಲ್ ಫಿಲ್ಮ್ಸ್. ಯುವ ಇಂದ ಹಿಡಿದು ಬಂಟಿ ಬಬ್ಲಿ, ಕವಿ ಅಲ್ವಿದಾ ನಾಕೆನಾ. ಅಂದ್ರೆ ಅಭಿಷೇಕ್ ಜೊತೆ ಅಂದ್ರೆ ಪ್ರಾಬಬ್ಲಿ ಹೀಸ್ ಆಲ್ಸೋ ಡನ್ ಹಿಸ್ ಬೆಸ್ಟ್ ವರ್ಕ್ ವಿತ್ ಮೀ. ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ ಯಶ್ ರಾಜ್ ಅವರ ಸಾಕಷ್ಟು ಸಿನಿಮಾಗಳಲ್ಲಿ ರಾಣಿ ಮುಖರ್ಜಿ ಅವರಿಗೆ ಅವಕಾಶ ಸಿಗುತ್ತೆ. ಆ ಥರ ಏನೂ ಇಲ್ಲ. ಆಕ್ಚುಲಿ ಜಾಸ್ತಿ ಫಿಲ್ಮ್ ಶಾರುಖ್ ಅವ್ರಿಗೆ ಸಿಗುತ್ತೆ, ಬಟ್ ಇದ್ರಲ್ಲೂ ನನ್ನ ಹೆಸರು ಬರ್ತಿದೆ. ಬಟ್ ನೋ ಪ್ರಾಬ್ಲಮ್. ಜನಗಳು ಯಾಕೆ ಕೇಳ್ತಾರೆ ಅಂತಂದ್ರೆ ರಾಣಿ ಮುಖರ್ಜಿ ಅವರೇ, ನೀವೇ ಹೇಳಿ ಯಶ್ ರಾಜ್ ಅವರ ರಹಸ್ಯ ಏನು? ಸೀಕ್ರೆಟ್ ಏನಂದ್ರೆ ಯಶ್ ಅಂಕಲ್ಗೆ ಗೊತ್ತು ಸೀಕ್ರೆಟ್. ಅವರೇ ಯಶ್ ರಾಜ್, ಅವರೇ ಹೇಳಕ್ಕಾಗತ್ತೆ ಈ ಸೀಕ್ರೆಟ್ನ. ಬರೀ ಯಶ್ ಅಂಕಲ್ಗೆ ಮಾತ್ರ ಗೊತ್ತಿದ್ಯಾ ಅಥವಾ ಆದಿತ್ಯ ಚೋಪ್ರಾ ಅವ್ರಿಗೂ ಗೊತ್ತಿದ್ಯಾ? ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿದೆ. ಯಾಕಂದ್ರೆ ಆದಿತ್ಯ ಚೋಪ್ರಾ ಇದ್ದಾರಲ್ಲ, ಅವರು ಯಶ್ ಅಂಕಲ್ ಮಗ. ಮತ್ತೆ ಅವರೇನೆ ಸ್ಟುಡಿಯೋ ನೆಡ್ಸೋದು, ಅವ್ರದ್ದು ಎಂಪೈರ್ ಇದೆಯಲ್ಲ ಅದು. ಸೊ ಅವ್ರಿಗೂ ಗೊತ್ತು ಸೀಕ್ರೆಟ್, ಮತ್ತೆ ಯಶ್ ಅಂಕಲ್ಗೂ ಗೊತ್ತು ಸೀಕ್ರೆಟ್. ಓಕೆ, ಇದರ ರಹಸ್ಯ ಏನು ಅಂತ ಹೇಳಿ ನೋಡಿ. ಇಲ್ಲೊಂದು ಮ್ಯಾಗಝಿನ್ ಇದೆ, ಇದರ ಕವರ್ ಫೋಟೋ 2007 ಅಕ್ಟೋಬರ್ನ ಫೋಟೋ ಇದು. ಇದ್ರಲ್ಲಿ ಬರೀತಾರೆ ಶಾದಿ ಟು ಆದಿ, ರಾಣಿ ಮ್ಯಾರಿಡ್. ಆದಿತ್ಯ ಚೋಪ್ರಾ ಜೊತೆ ನಿಮ್ ಮದ್ವೆ ಆಗಿದೆ ಅಂತ ಬರ್ದಿದ್ದಾರೆ. ಹಾ, ಅವರು ಏನೇನೋ ಬರೀತಾರೆ. ಅಂದ್ರೆ ಇದಕ್ಕೇನಾದ್ರು ಹೇಳ್ಬೇಕಾ ನಾನು? ಅಂದ್ರೆ ನಾನು ಏನ್ ಹೇಳ್ಬೇಕು ಅಂದ್ರೆ, ಇಲ್ಲ, ನಾನಿನ್ನೂ ಕುಮಾರಿ ಆಗಿದ್ದೀನಿ. ಅದಾದ ನಂತರ ಇದು ಸ್ವಲ್ಪ ಹಳೆ ವಿಚಾರ, 2007 ಅಂದ್ರೆ ರೀಸೆಂಟ್ಲಿ. ಹೌದು. ಜುಲೈನಲ್ಲಿ 2011 ನವಭಾರತ್ ಟೈಮ್ಸ್ನಲ್ಲಿ ಪ್ರಿಂಟ್ ಆಗಿದೆ. ಕೆಲವು ವರ್ಷಗಳ ಹಿಂದೆ ಆದಿತ್ಯ ಚೋಪ್ಡಾ ಅವ್ರ ಜೊತೆಗೆ ರಾಣಿ ಮುಖರ್ಜಿ ಅವರ ಮದುವೆ ಆಗೋಗಿದೆ. ಅದೇನಂದ್ರೆ ನಂದೊಂದು ಕ್ವಶನ್ ಇದೆ ಎಲ್ಲಾ ಜರ್ನಲಿಸ್ಟ್ಗೂನು. ಅವ್ರ ಮೊದಲು ಡಿಸೈಡ್ ಮಾಡ್ಕೊಳ್ಳಿ ನನ್ ಮದ್ವೆ ಯಾವಾಗಾಗಿದೆ, ಯಾವ ವರ್ಷದಲ್ಲಿ. 2007 ಅಲ್ಲಿ ಆಗಿದ್ಯಾ, 2009 ಅಲ್ಲಿ ಆಗಿದ್ಯಾ, 2008 ಅಲ್ಲಿ ಆಗ್ಬೇಕಾಗಿತ್ತು ಆದ್ರೆ ಆಗ್ಲಿಲ್ಲ, ಅಥವಾ 2012 ಅಲ್ಲಿ ಆಗುತ್ತೆ, ಅಥವಾ 2011 ಅಲ್ಲಿ ಆಗೋಗಿದ್ಯಾ? ಮೊದ್ಲವ್ರು ಡಿಸೈಡ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಬರೀತಾರೆ 4 ತಿಂಗಳ ನಂತರ ಬರೀತಾರೆ ನೋಡಿ, ನವೆಂಬರ್ 2011ರಲ್ಲಿ ರಾಣಿಗೆ ಆದಿತ್ಯ ಜೊತೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ. ನನ್ಗೇನೇದು, ನಿಮ್ಗೆ ಎಲ್ಲ ಉತ್ತರ ಗೊತ್ತಿದೆ. ಅವ್ರಿಗೇನೆ ಡಿಸೈಡ್ ಮಾಡಕ್ಕಾಗ್ತಿಲ್ಲ ಇದೇನ್ ನಡೀತಿದೆ ಅಂತ. ಆದ್ರೆ ಅವರೇ ಡಿಸ್ಕಸ್ ಮಾಡ್ತಿರ್ತಾರೆ. ಆದ್ರೆ ನಿಮ್ಗೊಂದ್ ವಿಷಯ ಹೇಳ್ಬೇಕು ಇದ್ರ ಬಗ್ಗೆನೆ. ನಾನ್ ಲಕ್ಕಿ ಫೀಲ್ ಮಾಡ್ಕೋತೀನಿ, ಯಾಕಂದ್ರೆ ಜನರಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಅವ್ರು ನನ್ ಮದ್ವೆ ಬಗ್ಗೆ ಚಿಂತೆ ಪಡ್ತಾರೆ. ಮತ್ತೆ ಮಗಳ ಮದ್ವೆ ಬಗ್ಗೆ ಯಾವಾಗ್ಲೂ ಎಲ್ರಿಗೂ ಚಿಂತೆ ಇರುತ್ತೆ. ಮತ್ತೆ ನಾನು ಈ ದೇಶದ ಮಗಳಾಗಿ ಪರಿಗಣಿಸ್ತೀನಿ, ಯಾಕಂದ್ರೆ ಎಲ್ರೂ ಯಾವಾಗ್ಲೂ ಕೇಳ್ತಾರೆ ನೀನ್ ಮದ್ವೆ ಯಾವಾಗ ಆಗ್ತೀಯಾ ಅಂತ. ಚೆನ್ನಾಗನ್ಸುತ್ತೆ ಹೀಗೆ ಕೇಳ್ದಾಗ, ಆದ್ರೆ ಒಬ್ಬ ವ್ಯಕ್ತಿಗೆ ಇದು ಒಂದು ಪರ್ಸನಲ್ ಟಾಪಿಕ್ ಆಗಿರತ್ತೆ. ಮತ್ತೆ ಅವರು ಮದ್ವೆ ಆಗ್ಬೇಕಾ ಅಥವಾ ಮದ್ವೆ ಆಗ್ಬಾರ್ದಾ ಅನ್ನೋದು ಅದು ಒಂದು ಪರ್ಸನಲ್ ಡಿಸಿಷನ್ ಆಗಿರತ್ತೆ. ಮತ್ತೆ ನಾನ್ ಯಾವಾಗ್ಲೂ ಹೇಳ್ತೀನಿ, ಜೀವನ, ಮೃತ್ಯು ಮತ್ತೆ ಮದ್ವೆ ಅದು ಮೇಲಿಂದಾನೆ ಬರ್ದ್ ಕಳ್ಸಿರ್ತಾರೆ. ಯಾವಾಗ ಆಗ್ಬೇಕು ಅಂತಿರುತ್ತೋ ಆಗತ್ತೆ. ಸೊ ರಾಣಿ, ನಿಮ್ಮ ಈ ಸೆಂಟಿಮೆಂಟ್ ಏನಿದೆ, ಮತ್ತೆ ನೀವು ಇದನ್ನ ನಿಮ್ಮ ಪರ್ಸನಲ್ ಲೈಫ್ ಏನಿದೆ ಅದನ್ನ ಬಹಳ ಡಿಗ್ನಿಫೈಡ್ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತಾ ಬರ್ತಾ ಇದ್ದೀರಾ. ಸೆಂಟಿಮೆಂಟ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಮತ್ತೆ ಈ ವಿಚಾರವಾಗಿ ನಾನ್ ಮುಂದೆ ಏನು ಕೇಳೋದಿಲ್ಲ. ಆದ್ರೆ ಪಬ್ಲಿಕ್ ಇದಾರೆ, ಜನತೆ ನಿಮ್ಮನ್ನ ಏನಾದ್ರೂ ಕೇಳ್ಬೇಕು ಅಂತಂದ್ರೆ ಅವ್ರು ಕೇಳ್ಬೋದು. ಹಾ,
ನಿಮ್ಮಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಕೈ ಎತ್ತಿ. ಬೆಲಿ ಡ್ಯಾನ್ಸಿಂಗ್ ಸ್ವಲ್ಪ ಕಷ್ಟ ಅಲ್ವಾ? ನೀವ್ ಹೇಗ್ ಮಾಡಿದ್ರಿ? ತುಂಬಾನೇ ಒಳ್ಳೆ ಪ್ರಶ್ನೆ ಕೇಳಿದಿರಾ, ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ. ನಾನು ಯಾವಾಗ ಶಕೀರಾ ವಿಡಿಯೋಸ್ ನೋಡ್ತಿದ್ನಲ್ಲ, ನಾನು ಅನ್ಕೋತಿದ್ದೆ ಇವ್ರು ಹೇಗ್ ಬೆಲಿ ಡ್ಯಾನ್ಸ್ ಮಾಡಿದಾರೆ, ಅಂದ್ರೆ ಯಾವ ತರ ಟೆಕ್ನಿಕ್ ಇದು. ಯಾಕಂದ್ರೆ ನಾನು ಕ್ಲಾಸಿಕಲ್ ಟ್ರೈನ್ ಡ್ಯಾನ್ಸ್ ಒಡಿಸಿ, ಆದ್ರೆ ಬೆಲಿ ಡ್ಯಾನ್ಸಿಂಗ್ ಯಾವ ತರ ಡ್ಯಾನ್ಸ್ ಅಂದ್ರೆ ಅದ್ರಲ್ಲಿ ಬರೀ ಸ್ಟಮಕ್ ಶೇಕ್ ಆಗುತ್ತೆ, ಬಾಕಿ ಪೂರ್ತಿ ಶರೀರ ಸ್ಟ್ಯಾಟಿಕ್ ಆಗಿರತ್ತೆ, ಬರೀ ಬೆಲಿ ಮೂವ್ ಆಗ್ತಿದೆ. ನಮ್ ಹೊಟ್ಟೆ ಮಸಲ್ಸ್ ಇದೆಯಲ್ಲ ಅದ್ ಮಾತ್ರ ಮೂವ್ ಆಗ್ತಿರತ್ತೆ. ಅದ್ರಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಬೇಕಿರುತ್ತೆ, ಯಾಕಂದ್ರೆ ನಿಮ್ ಕೋರ್ ಮಸಲ್ಸ್ ಇರುತ್ತಲ್ಲ ಅದ್ರಿಂದ ನೀವು ಡ್ಯಾನ್ಸ್ ಮಾಡ್ಬೇಕಾಗತ್ತೆ, ಅಂದ್ರೆ ಶೇಕ್ ಮಾಡ್ಬೇಕಾಗತ್ತೆ. ಸೊ ಡೆಲ್ಲಿಯಿಂದ ಒಬ್ರು ಮೆಹರ್ ಅಂತಿದ್ದಾರೆ, ಅವ್ರದೊಂದು ಸ್ಕೂಲ್ ಇದೆ, ಅಲ್ಲಿ ಅವರು ಬೆಲಿ ಡ್ಯಾನ್ಸಿಂಗ್ ಹೇಳ್ಕೊಡ್ತಾರೆ. ವೈಭವಿ ಅವ್ರನ್ನ ಹೈಯರ್ ಮಾಡಿದ್ರು. ಅವ್ರು ಡೆಲ್ಲಿಯಿಂದ ಬಾಂಬೆಗ್ ಬಂದು ನಂಗೆ ಬೆಲಿ ಡ್ಯಾನ್ಸಿಂಗ್ ಹೇಳ್ಕೊಡ್ತಿದ್ರು, ಅಂದ್ರೆ ಅವ್ರು ನನಗೆ ಟೆಕ್ನಿಕ್ ಹೇಳ್ಕೊಟ್ರು. ಮತ್ತೆ ನನ್ಗೆ 2-3 ತಿಂಗ್ಳಾಯ್ತು ಈ ಟೆಕ್ನಿಕ್ನ ಕಲಿಯಕ್ಕೋಸ್ಕರ. ಆದ್ರೆ ಇವತ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಅವ್ರು ನನ್ನ ಒಫಿಷಿಯಲಿ ಬೆಲಿ ಡ್ಯಾನ್ಸರ್ ಅಂತ ಘೋಷಣೆ ಮಾಡಿದ್ದಾರೆ. ಹಲೋ ಮ್ಯಾಮ್. ಹಲೋ, ಐ ಆಮ್ ಪಲ್ಲವಿ ಮುಖರ್ಜಿ. ಓ ಮುಖರ್ಜಿ, ಹಾಗಾದ್ರೆ ನಾವು ಅಕ್ಕ ತಂಗಿ ಆಗ್ತೀವಿ ಅಲ್ವಾ? ಹೌದು, ಅಕ್ಕ ತಂಗಿ. ಮ್ಯಾಮ್, ಒಂದ್ ವೇಳೆ ನೀವು ಆಕ್ಟರ್ ಆಗಿರ್ಲಿಲ್ಲ ಅಂದಿದ್ರೆ ಏನಾಗ್ತಿದ್ರಿ? ನಿಮ್ ಆಕ್ಸೆಂಟ್ ಎಷ್ಟು ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಒಂದ್ ವೇಳೆ ನಾನು ಆಕ್ಟ್ರೆಸ್ ಆಗಿರ್ಲಿಲ್ಲ ಅಂದಿದ್ರೆ ನಾನು ನಿಮ್ ತರಾನೇ ಆಡಿಯನ್ಸ್ ಅಲ್ಲಿ ಕೂತ್ಕೊಂಡು ಯಾರ್ದಾರು ಇಂಟರ್ವ್ಯೂ ಕೇಳಿಸ್ಕೊತಿದ್ದೆ.